ಬಾಗಲಕೋಟೆ ಉಪಸಮರದಲ್ಲಿ ಟಿಕೆಟ್ ಫೈಟ್ ಇಲ್ಲಿ ಜೋರಾಗ್ತಾ ಇದೆ. ನಿನ್ನೆಯಷ್ಟೇ ಈ ಕುರಿತು ಒಂದು ಸುದ್ದಿಗೋಷ್ಠಿ ಕೂಡ ಆಯಿತು. ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ಮಾಡುವ ಮೂಲಕ ಉಪಚುನಾವಣೆ ಯಾವಾಗ ನಡೆಯುತ್ತೆ, ಯಾವ ಒಂದು ರಾಜ್ಯಗಳಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿಯನ್ನ ಕೊಟ್ಟಿತ್ತು. ಅದಾದ ನಂತರ ಬಾಗಲಕೋಟೆಯಲ್ಲೂ ಕೂಡ ಈ ಒಂದು ಉಪಚುನಾವಣೆ ನಡೆಯುತ್ತೆ. ಇದೇ ಒಂದು ವಿಚಾರದಲ್ಲಿ ಬಾಗಲಕೋಟೆಯಲ್ಲಿ ಟಿಕೆಟ್ ಫೈಟ್ ಬಹಳ ಜೋರಾಗ್ತಾ ಇದೆ. ಉಪಚುನಾವಣೆಗೆ ಪ್ರತಿತಂತ್ರ ಶುರು ಆಗೋಗಿದೆ. ಇನ್ನು ಚರಂತಿಮಠ ವರ್ಸಸ್ ಚರಂತಿಮಠ. ಇಲ್ಲಿ ಅಣ್ಣನ ವಿರುದ್ಧವೇ ತಮ್ಮನನ್ನ ಎತ್ತಿ ಕಟ್ಟುತ್ತಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆ. ಅಣ್ಣ ವೀರಣ್ಣ ಚರಂತಿಮಠ ವಿರುದ್ಧ ತಮ್ಮ ಮಲ್ಲಿಕಾರ್ಜುನ್ ಕಣಕ್ಕಿಳಿತಾ ಇದ್ದಾರೆ. ಕಳೆದ ಬಾರಿ ವೀರಣ್ಣ ಚರಂತಿಮಠ ಸೋಲಿಗೆ ಮಲ್ಲಿಕಾರ್ಜುನ್ನೇ ಕಾರಣ ಆಗಿದ್ರು. ಕೆಲ ತಿಂಗಳ ಹಿಂದೆ ಕಾಂಗ್ರೆಸ್ ಸೇರಿದಂತ ಮಲ್ಲಿಕಾರ್ಜುನ್ ಚರಂತಿಮಠ. ಇನ್ನು ಮಲ್ಲಿಕಾರ್ಜುನ್ ಚರಂತಿಮಠ ಬೆಂಬಲ ಪಡೆಯಲು ಬಿಜೆಪಿ ಕಸರತ್ತುಗಳನ್ನ ಮಾಡ್ತಾ ಇದೆ. ತಿಂಗಳ ಹಿಂದೆ ಮಲ್ಲಿಕಾರ್ಜುನ್ ಚರಂತಿಮಠಕ್ಕೆ ಕೇಸರಿ ಪಡೆ ಗಾಳವನ್ನ ಹೋಳಿತ್ತು. ಬಿಜೆಪಿ ಸೇರುವಂತೆ ಅವ್ರಿಗೂ ಕೂಡ ಒಂದು ಆಮಿಷವನ್ನ ಹೊಡ್ಡಿದ್ರು. ಮಲ್ಲಿಕಾರ್ಜುನ್ಗೆ ಇದೀಗ ಬಿಜೆಪಿ ನಾಯಕರು ಆಹ್ವಾನ ಕೂಡ ಕೊಟ್ಟಿದ್ರು. ಈ ವಿಚಾರ ತಿಳಿದು ಮಲ್ಲಿಕಾರ್ಜುನ್ ಮನೆಗೆ ಸಿಎಂ ಹಾಗೂ ಡಿಸಿಎಂ ಭೇಟಿ ಕೂಡ ಕೊಟ್ಟಿದ್ರು. ಬಿಜೆಪಿ ಪಕ್ಷಕ್ಕೆ ಸೇರಿ ಅಂತ ಹೇಳಿ ಹೇಗಾದ್ರೂ ಅವ್ರಿಗೆ ಮನವೊಲಿಸಬೇಕು ಅಂತ ಹೇಳಿ ಆಹ್ವಾನವನ್ನ ಕೊಟ್ಟಿದ್ರು. ಅದಾದ ನಂತರ ಯಾವಾಗ ವಿಚಾರ ಗೊತ್ತಾಯ್ತು, ಸಿಎಂ ಹಾಗೂ ಡಿಸಿಎಂ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಪಕ್ಷ ಬಿಡಬೇಡಿ, ನಮ್ಮಲ್ಲೇ ಇರಿ, ನಮ್ಮ ಪಕ್ಷ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆಗ್ರಹವನ್ನ ಮಾಡ್ತಿದ್ದಾರೆ. ಭವಿಷ್ಯದಲ್ಲಿ ನಿಮ್ಮ ಜೊತೆಗೆ ಪಕ್ಷ ಇರಲಿದೆ ಅಂತ ಹೇಳಿ ವಚನ ಕೊಟ್ಟಿದ್ದಾರೆ ಸಿಎಂ ಕೂಡ.